ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೋನಂ ವಾಂಗ್ಚುಕ್ ಅವರಿಗೆ ಫೋರ್ಸ್ ಫೀಡಿಂಗ್ ಮಾಡ್ತಾರೆ, ನೋಡ್ತಾ ಇರಿ ಅಂತ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಮಾಡಿ ಹಾಕಿ ಮುಗಿಸೋದ್ರ ಒಳಗೇನೆ ದೊಡ್ಡ ಆಘಾತಕಾರಿಯಾದಂತಹ ಸುದ್ದಿ ಬಂತು. ಏನು ಅಂದ್ರೆ, ಅಮಿತ್ ಶಾ ತನ್ನ ಬುದ್ಧಿಯನ್ನ ತೋರಿಸಿದ್ದಾರೆ. ತಾನು ಏನು, ತನ್ನ ಒಳಗಿರುವಂತಹ ಕ್ರೌರ್ಯ ಏನು ಅನ್ನೋದನ್ನ ತೋರಿಸಿದ್ದಾರೆ. ಬಲವಂತಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗಿ ಅಲ್ಲಿಂದ ಸೋನಂ ವಾಂಗ್ಚುಕ್ ಅವರನ್ನ ಎತ್ತಿಕೊಂಡು ಹೋಗಿದ್ದಾರೆ. ಸಿವಿಲ್ ಡ್ರೆಸ್ ಅಲ್ಲಿ ಬಂದಂತಹ ದೆಹಲಿ ಪೊಲೀಸರು ದೆಹಲಿ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಫ್ದರ್ಜಂಗ್ ಅನ್ನುವಂತಹ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದಾರಂತೆ, ಕಾನೂನು ಪಾಲಿಸ್ತಾ ಇದ್ದಾರಂತೆ. ಅಂತಹ ಹೇಳಿಕೆಯನ್ನ ಪೊಲೀಸ್ ಆಫೀಸರ್ ಕೊಟ್ಟಿದ್ದಾರೆ. ಸೊ ಏನ್ ನಡೀತು ಬೆಳ್ಳಂಬೆಳಗ್ಗೆ? ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ಅವರ ಮೇಲೆ ಹಲ್ಲೆ ನಡೆಸುವ ಯತ್ನ ನಡೆಯಿತು. ಪ್ಲಸ್ ಗೋಧಿ ಮಾಧ್ಯಮಗಳು ಆ ಜಾಗದಲ್ಲಿ ದೇಶದ್ರೋಹದ ಘೋಷಣೆಗಳನ್ನು ಕೂಗಲಾಗ್ತಿದೆ, ಹಿಂದೂಗಳ ವಿರುದ್ಧ ಘೋಷಣೆಗಳನ್ನು ಕೂಗಲಾಗ್ತಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸುವ ನೀಚ ಯತ್ನವನ್ನು ಸಹ ಮಾಡಿದ್ರು. ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಸೊ ನಾನು ಬೆಳಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. 20ನೇ ತಾರೀಕು, ಜುಲೈ 20ನೇ ತಾರೀಕು ಏನು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಮಾರ್ಚ್ ಅನ್ನ ಘೋಷಣೆ ಮಾಡಿದೆ ಸಂಸತ್ತಿಗೆ. ಯಾಕಂದ್ರೆ ಮಳೆಗಾಲದ ಅಧಿವೇಶನ ಅವತ್ತಿಂದ ಶುರು ಆಗತ್ತೆ. ಮೊದಲ ದಿನ ಅಲ್ಲಿಗೆ ನಾವು ಪ್ರತಿಭಟನಾರ್ಥಕವಾಗಿ ಹೋಗ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೇಳ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು. ಲಕ್ಷಾಂತರ ಜನ ಸೇರ್ಬೇಕು, ಅದಕ್ಕೆ ಇಡೀ ದೇಶದಿಂದ ಸೇರಿ ಅಂತ ಕರೆ ಕೊಟ್ಟಿದ್ರು ಮತ್ತು ಸಿಕ್ಕಾಪಟ್ಟೆ ಜನ ತಮ್ಮ ಬೆಂಬಲವನ್ನು ಸಹ ಸೂಚಿಸಿದ್ರು. ಆ ದಿನ ಈ ಡ್ರಾಮಾ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ಅದನ್ನ ತಪ್ಪಿಸೋದಕ್ಕೆ ಅವತ್ತು ಬೆಳ್ಳಂಬೆಳಗ್ಗೆ ಬಂದು ಸೋನಂ ವಾಂಗ್ಚುಕ್ ಅವರನ್ನ ಎತ್ಕೊಂಡು ಹೋಗೋದು, ಅಥವಾ ಅದರ ಹಿಂದಿನ ರಾತ್ರಿ ಬಂದು ಅವರನ್ನ ಎತ್ಕೊಂಡು ಹೋಗಿ ಫೋರ್ಸ್ ಫೀಡಿಂಗ್ ಮಾಡಿ ಆಸ್ಪತ್ರೆಗೆ ಹಾಕಿ, ಸಿರಿಂಜ್ಗಳ ಹಾಕಿ, ಮೂಗಲ್ ಪೈಪ್ ಹಾಕಿ ಅವ್ರ ಪ್ರಾಣ ಕಾಪಾಡ್ತಾ ಇದೀವಿ, ಕೋರ್ಟಿನ ಆದೇಶವನ್ನ ಪಾಲಿಸ್ತಾ ಇದೀವಿ ನಾವು ಅಂತ ಕತೆ ಕಟ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿಯವರೆಗೆ ಬಿಡಬಾರ್ದು, ಅದಕ್ಕಿಂತ ಮೊದಲೇ ಎಲ್ಲ ಗಂಟು ಮುಟ್ಟೆ ಕಟ್ಟಂಗ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಬೆಳ್ಳಂಬೆಳಗ್ಗೆ ಒಂದಷ್ಟು ಪೊಲೀಸರು ಡಾಕ್ಟರ್ಗಳ ವೇಷದಲ್ಲಿ, ಒಂದಷ್ಟು ಪೊಲೀಸರು ಸಿವಿಲ್ ಡ್ರೆಸ್ ನಲ್ಲಿ ಏಕಾಏಕಿ ಪ್ರತಿಭಟನಾ ವೇದಿಕೆಗೆ ನುಗ್ಗಿದ್ದಾರೆ. ನುಗ್ಗಿ ಎಲ್ಲರನ್ನು ದೂರ ತಳ್ಳಿ ಒಂದು ಪರದೆ ರೀತಿಯಲ್ಲಿ ಕರ್ಟನ್ಗಳನ್ನ ಸುತ್ತಿ ಸೋನಂ ವಾಂಗ್ಚುಕ್ ಅವರ ಸುತ್ತ ಕರ್ಟನ್ಗಳನ್ನ ಹಾಕಿ ಅವರನ್ನ ಹೇಗೆ ಎತ್ಕೊಂಡು ಹೋಗ್ಬೇಕು ಹಾಗೆ ಎತ್ಕೊಂಡು ಹೋಗಿದ್ದಾರೆ. ಅಡ್ಡ ಬಂದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಅಲ್ಲಿ ಆ ಸೋನಂ ವಾಂಗ್ಚುಕ್ ಬೆಂಬಲಿಗರು ಏನಿದ್ರು ಅವರ ಮೇಲೆ ಹಲ್ಲೆಗಳಾಗಿದ್ದಾವೆ, ನೂಕುನುಗ್ಗಲಾಗಿದೆ, ಗಾಯಗಳಾಗಿದ್ದಾವೆ, ಎಲ್ಲವೂ ಆಗಿದ್ದಾವೆ. ಇದರ ನಡುವೆ ಫ್ರೆಶ್ ಆಗ್ಲಿಕ್ಕೆ ಅಂತ ಅಭಿಜಿತ್ ದೀಪ್ಗೆ ಒಂದು ಮನೆಗೆ ಹೋಗಿದ್ರು. ಆ ಮನೆ ಮುಂದೆ ಪೊಲೀಸರು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅನುಮತಿ ಇಲ್ಲ, ನೀವು ಮನೆಯಲ್ಲೇ ಇರಬೇಕು ಅಂತ, ಅಂತಹದೊಂದು ಪ್ರಯತ್ನವನ್ನು ಸಹ ದೆಹಲಿಯ ಪೊಲೀಸರು ಮಾಡಿದ್ರು. ಈ ದೆಹಲಿ ಪೊಲೀಸರು ಅಂದ ತಕ್ಷಣನೇ ನಿಮಗೆ ಕಣ್ಣು ಮುಂದೆ ಬರಬೇಕಾದಂತಹ ಮುಖ ಅಮಿತ್ ಶಾ. ಅಮಿತ್ ಶಾ ಹಿಸ್ಟ್ರಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಮಿತ್ ಶಾ ಬುದ್ಧಿ ಎಂಥದ್ದು ಅಂತ. ಸೊ ಅಮಿತ್ ಶಾ ಬುದ್ಧಿ ತೋರಿಸಿದ್ದಾರೆ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಬುದ್ಧಿ ಅದು ಅಂತ. ಆ ಬುದ್ಧಿಯನ್ನೇ ದೆಹಲಿ ಪೊಲೀಸರ ಮೂಲಕ ತೋರಿಸಿರುವಂತಹದ್ದು. ಈಗ ಅವರನ್ನ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ICU ನಲ್ಲಿ ಇಟ್ಟಿದ್ದಾರಂತೆ. ಅದಕ್ಕೆ ಕೊಡ್ತಾ ಇರುವಂತಹ ಸ್ವಚ್ಛಂದವಾದ ಕಾರಣ ಅಂದ್ರೆ, ದೆಹಲಿ ಹೈಕೋರ್ಟ್ ಹೇಳಿದೆ ಜೀವ ಮುಖ್ಯ, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅವರ ಉಪವಾಸ ಸತ್ಯಾಗ್ರಹದ ವಿಚಾರವಾಗಿ. ಯಾಕೆಂದ್ರೆ ಅವರ ಆರ್ಗನ್ಸ್ ಎಲ್ಲ ಫೇಲ್ ಆಗೋದಕ್ಕೆ ಶುರು ಮಾಡ್ತವೆ. 20 ದಿನ ದಾಟುಬಿಟ್ಟಿದೆ, ಅವ್ರಿಗೆ BP, ಶುಗರು ಎಲ್ಲ ಸಮಸ್ಯೆ ಆಗ್ತಾ ಇದೆ. 60 ವರ್ಷದ ವ್ಯಕ್ತಿ, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೈಕೋರ್ಟ್ ಹೇಳಿತು. ಆದರೆ ಹೈಕೋರ್ಟ್ ಆಗಿ ಹೇಳಿದ ತಕ್ಷಣನೇ ಇವರು ಅದನ್ನ ತಮಗೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನಿಸಿಕೊಂಡು ಈ ಕೆಲಸ ಮಾಡಿದ್ದಾರೆ. ಹೈಕೋರ್ಟ್ ಹೇಳಿದ್ದೇನು, ಸಮಸ್ಯೆಯನ್ನ ಆಲಿಸಿದ್ರ ಒಬ್ಬನೇ ಒಬ್ಬ ಮಂತ್ರಿ, ಒಬ್ಬನೇ ಒಬ್ಬ ಸರ್ಕಾರದ ಪ್ರತಿನಿಧಿ, ಕ್ಲರ್ಕ್ ಅಟ್ಲೀಸ್ಟ್ ಸೋನಂ ವಾಂಗ್ಚುಕ್ ಹತ್ರ ಹೋಗಿ ಏನು ಸಮಸ್ಯೆ ಹೇಳಿ, ನಮಗೊಂದು ಮನವಿ ಕೊಡಿ, ನಾವು ಪರಿಶೀಲನೆ ಮಾಡೋ ಪ್ರಯತ್ನ ಮಾಡ್ತೀವಿ, ಅಲ್ಲಿಯವರೆಗೆ ನೀವು ಉಪವಾಸವನ್ನ ತೊರೆಯಿರಿ. ಸರ್ಕಾರ ಜನರಿಗಾಗಿ ಇರೋದು, ಜನರ ಸಮಸ್ಯೆಗೆ ಸ್ಪಂದಿಸೋದೇ ಇದಕ್ಕೆ ಇರೋದು. ನೀವು ಮನವಿ ಕೊಡಿ, ಸಮಸ್ಯೆ ಇದ್ರೆ, ನಮ್ಮಿಂದ ತಪ್ಪಾಗಿದ್ರೆ ಸರಿ ಮಾಡ್ತೀವಿ. ನಾನು ಹೇಳದ್ನಲ್ಲ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರಿಗೆ ಆ ಮಾನವೀಯ ಮನಸ್ಸೇ ಇಲ್ಲ.
ಮಾನವೀಯ ಮನಸ್ಸೇ ಇಲ್ಲ. ಅವ್ರು ನೋಡ್ಕೊಂಡು ಬಂದಿರೋ ಜಗತ್ತೇ ಬೇರೆ. 2002ರ ಗುಜರಾತ್ ನರಮೇಧದಿಂದ ಹಿಡಿದು ಏನೇನೋ ನೋಡ್ಕೊಂಡು ಬಂದಿದ್ದಾರೆ. ಅಂಥವ್ರ ಹತ್ರ ಹೋಗಿ ನಾವು ಮಾನವೀಯತೆಯನ್ನ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅದೇ ರೀತಿ ಈಗ ಸೋನಂ ವಾಂಗ್ಚುಕ್ ಅವರನ್ನ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಈ ಕಡೆ ಬೇರೆ ವಿಚಾರಗಳಿಗೆ ಬರೋದಾದ್ರೆ ಸೋನಂ ವಾಂಗ್ಚುಕ್ ಅವರನ್ನ ಎತ್ಕೊಂಡು ಹೋದ ನಂತರ ಅಲ್ಲಿ ಈಗ ಪೊಲೀಸರು ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಇಲ್ಲಿಗೆ ಅಂತ್ಯಗೊಳಿಸಬೇಕು, ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಗಳಿಗೆ, ಯಾರೂ ಇರಬಾರ್ದಿಲ್ಲಿ, ಯಾರೂ ಇರಬಾರ್ದು ಅಂತ ಅಲ್ಲಿರುವವರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಕ್ರೌರ್ಯನೇ ಮೆರೀತಾರೆ ಅನ್ನುವ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗ್ತಿದೆ ಅಂತ ಕೆಲವರು ಆಪಾದನೆ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತ. ಆಕ್ಚುಲಿ ಇಷ್ಟೂ ನಾಟಕಕ್ಕೆ ಇವತ್ತು ಬೆಳಗಿನ ಎಲ್ಲ ನಾಟಕಗಳಿಗೆ ಪೀಠಿಕೆಯನ್ನ ನಿನ್ನೆ ರಾತ್ರಿನೇ ಸಿದ್ಧ ಮಾಡ್ಕೊಂಡಿದ್ರು. ಮೊದಲಿಗೆ ಒಬ್ಬ ವ್ಯಕ್ತಿ, ಒಬ್ಬ ರೌಡಿ, ಒಬ್ಬ ಪುಡಾರಿ ಸೋನಂ ವಾಂಗ್ಚುಕ್ ಅವರ ಮೇಲೆ ಏನೋ ಎಸೆದಿದ್ದಾನೆ ಅನ್ನುವಂತಹ ಸುದ್ದಿಗಳು ಬಂತು. ಹಲ್ಲೆಗೆ ಯತ್ನ ಮಾಡಿದ್ದಾನೆ ಅನ್ನುವಂತಹ ಸುದ್ದಿಗಳು ಬಂತು. ಅಲ್ಲಿಗೆ ಪೊಲೀಸರು ಅವನನ್ನ ಕರ್ಕೊಂಡು ಹೋಗುವಂತಹ ವಿಡಿಯೋಗಳು ಸಹ ಬಂತು. ಆ ನಂತರ ಗೋಧಿ ಮಾಧ್ಯಮಗಳು ತಮ್ಮ ಬೂಟು ನೆಕ್ಕುವಂತಹ ನೀಚತನವನ್ನ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನ ಕೂಗಲಾಗ್ತಿದೆ ಅಂತ. ಎಬಿಪಿ ನ್ಯೂಸ್ ನ ಪತ್ರಕರ್ತೆ ಒಬ್ಳು ಇಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನ ಕೂಗಲಾಗ್ತಿದೆ ಅಂತ ಅಭಿಜಿತ್ ದೀಪ್ಕೆನೆ ಹಿಡ್ಕೊಂಡು ಕೇಳ್ತಾಳೆ. ಆಗ ಅಭಿಜಿತ್ ದೀಪ್ಗೆ ಪ್ರಶ್ನೆ ಕೇಳ್ತಾರೆ ತಿರುಗಿಸಿ, ಏನು ಘೋಷಣೆ ಕೂಗಿದ್ರು ದೇಶದ ವಿರುದ್ಧವಾಗಿ ಅಂದ್ರೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ ಅಂತ. ನೋಡಿ, ಇವರಿಗೆ ಇನ್ಕಿಲಾಬ್ ಜಿಂದಾಬಾದ್ ಇವತ್ತು ದೇಶದ್ರೋಹದ ಕೂಗಾಗಿದೆ. ಇವರ ಪ್ರಕಾರ ಬ್ರಿಟಿಷರಿಗಿಂತ ಕ್ರೂರಿಗಳಾಗ್ತಿದ್ದೀವಿ ಅಂತ ಅವರೇ ಘೋಷಣೆ ಮಾಡ್ಕೊಳ್ತಿದ್ದಾರೆ. ಇನ್ಕಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ, ಇದು ಇವತ್ತು ದೇಶದ್ರೋಹ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಗ್ರಗಣ್ಯ ಘೋಷಣೆಯಾಗಿ ನಿಂತಿದ್ದಂತಹ ಆವತ್ತಿನ ಘೋಷಣೆ ಬ್ರಿಟಿಷರೇ ಅದನ್ನ ದೇಶದ್ರೋಹ ಅಂತ ಪರಿಗಣಿಸಿರ್ಲಿಲ್ಲ. ಮೋದಿ ಸರ್ಕಾರ ಅದನ್ನ ದೇಶದ್ರೋಹ ಅಂತ ಪರಿಗಣಿಸುತ್ತೆ. ಅದಕ್ಕೆ ಪೂರಕವಾಗಿ ಈ ಗೋಧಿ ಮಾಧ್ಯಮಗಳು, ಮೋದಿ ಸರ್ಕಾರದ ಬೂಟು ನೆಕ್ಕುವ ಎಂಜಲು ಮಾಧ್ಯಮಗಳು ಅದನ್ನೇ ಬಿಂಬಿಸ್ತಾರೆ. ಇನ್ಕಿಲಾಬ್ ಜಿಂದಾಬಾದ್ ಕೂಗ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೂಗಳ ವಿರುದ್ಧ ಘೋಷಣೆ ಕೂಗಲಾಗ್ತಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಸಹ ಇನ್ಕ್ಲೂಡಿಂಗ್ ಕನ್ನಡ ಮಾಧ್ಯಮಗಳು, ಸುವರ್ಣ ನ್ಯೂಸ್, ಅಜಿತ್ ಹನುಮಕ್ಕನವರ್ ಎಂತಹ ನೀಚ ಮಟ್ಟಕ್ಕೆ ಹೋಗ್ತಾರೆ ನೋಡಿ ಒಂದು ಹೋರಾಟವನ್ನ ಹತ್ತಿಕ್ಕೋದಕ್ಕೆ. ಯಾಕೆ ಅಂದ್ರೆ ಅದು ಮೋದಿಯ ವಿರುದ್ಧ ಇದೆ, ಮೋದಿ ಸರ್ಕಾರದ ವಿರುದ್ಧ ಇದೆ, ಬಿಜೆಪಿ ಸರ್ಕಾರದ ವಿರುದ್ಧ ಇದೆ, RSS ವಿರುದ್ಧ ಇದೆ ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಗುಲಾಮಿತನಕ್ಕೆ, ತಮ್ಮ ನಿಯತ್ತನ್ನ ತೋರಿಸೋದಕ್ಕೆ ತಮ್ಮ ದಣಿಗಳಿಗೆ ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ತಾರೆ. ಹಿಂದೂಗಳ ವಿರುದ್ಧ ಘೋಷಣೆಗಳು ಕೂಗ್ತಾರೆ. ಎಲ್ಲ ಪೀಠಿಕೆಯನ್ನ ನಿನ್ನೆ ಸಿದ್ಧ ಮಾಡಿಕೊಂಡು ನಿನ್ನೆ ಮಧ್ಯರಾತ್ರಿಯಿಂದ ಡ್ರಾಮಾ ಮಾಡಿ ಇವತ್ತು ಬೆಳಗ್ಗೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಪೊಲೀಸ್ ಡ್ರೆಸ್ ಅಲ್ಲೇ ಬರ್ಬೋದಿತ್ತಲ್ಲ, ಇಲ್ಲ, ಸಿವಿಲ್ ಡ್ರೆಸ್ಸು, ಕೆಲವು ಡಾಕ್ಟರ್ಗಳ ವೇಷದಲ್ಲಿ ಬಂದು ಅವರನ್ನ ಎತ್ಕೊಂಡು ಹೋಗಿರೋದು. ಅಲ್ಲಿಗೆ ಇದನ್ನ ಮುಗಿಸ್ಬಿಡ್ತೀವಿ, ಈ ಹೋರಾಟ ಅಲ್ಲಿಗೆ ಮುಗಿಯುತ್ತೆ, ಅಲ್ಲಿರೋನೆಲ್ಲ ಖಾಲಿ ಮಾಡಿಸ್ಬಿಟ್ರೆ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಜೆನ್ ಝಿ ಅಷ್ಟು ಸುಲಭಕ್ಕೆ ಬಗ್ಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಆಗ್ತಿರುವಂತಹ ಆಘಾತ, ಪೇಪರ್ ಲೀಕ್ ನಿಂದ ಆಗ್ತಿರುವಂತಹ ಆಘಾತ, ನಿರುದ್ಯೋಗದಿಂದ ಆಗ್ತಿರುವಂತಹ ಸಮಸ್ಯೆ ಅಷ್ಟು ಸುಲಭದ್ದಲ್ಲ. ಮೋದಿ ಸರ್ಕಾರ ಇಂತಹ ಕ್ರೌರ್ಯಗಳನ್ನ ಸಾವಿರ ಮೆರಿಬಹುದು. ಅಮಿತ್ ಶಾ ತನ್ನ ಬುದ್ಧಿಯನ್ನ ನಾನಾ ಪ್ರಕಾರವಾಗಿ ತೋರಿಸ್ಕೊಳ್ಳಬಹುದು. ಬಟ್ ಈ ದೇಶದ ಜನ, ಪ್ರಜ್ಞಾವಂತ ಜನ ಪ್ರಶ್ನೆ ಕೇಳ್ತಾನೆ ಇರ್ತಾರೆ, ಈ ಸರ್ಕಾರವನ್ನ ಎದುರಿಸ್ತಾನೆ ಇರ್ತಾರೆ. ಅಷ್ಟೇ. ಇದಿಷ್ಟು ಈಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.